ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಪ್ರಮಾಣದ ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಸಹಜವಾಗಿ ಕಬಿನಿ ಜಲಾಶಯದಿಂದ ಹೊರ ಹರಿವಿನ ಪ್ರಮಾಣ ಸಹ ಹೆಚ್ಚಾಗಿದೆ. ಹೀಗಾಗಿ ಕಬಿನಿ ಜಲಾಶಯದ ಬಳಿಯೇ ಇರುವಂತಹ ಸರಗೂರು ತಾಲೂಕಿನ ಬಿದರಹಳ್ಳಿಯ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನಾನೀಗ ಆ ಸೇತುವೆಯ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾನು ನಿಂತಿರುವಂತಹ ಈ ಒಂದು ಸ್ಥಳ ಏನಿದೆ ಇದು ಬಿದರಹಳ್ಳಿಯ ಒಂದು ಸೇತುವೆ ಆಗಿದೆ. ಕಬಿನಿ ಜಲಾಶಯದ ಬಳಿಯೇ ಇರುವಂತಹ ಈ ಒಂದು ಸೇತುವೆ ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಮೇಲ್ಭಾಗದ ಒಂಚು ಅಂದರೆ ಈ ಒಂದು ರಸ್ತೆಯಲ್ಲಿ ಏನು ಸೇತುವೆಯಲ್ಲಿ ಸಾಕ್ತಾ ಇದ್ರು ಆ ಸ್ಥಳವನ್ನು ನೀವು ನೋಡ್ತಾ ಇರ್ಬೋದು. ಭಾರೀ ಪ್ರಮಾಣದಲ್ಲಿ ಕಬಿನಿ ನೀರಿನ ಒಂದು ಹೊರಹರಿವು ಇರೋ ಕಾರಣಕ್ಕಾಗಿ ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮತ್ತು ಆ ಒಂದು ಭಾಗದಲ್ಲಿ ನೀವೇನು ಜನಗಳು ನಿಂತಿದ್ದಾರೆ, ಆ ಒಂದು ಸ್ಥಳ ಏನಿದೆ ಅದು ಬಿದರಹಳ್ಳಿ ಗ್ರಾಮ. ಬಿದರಹಳ್ಳಿಯಿಂದ ಎಚ್.ಡಿ. ಕೋಟೆಗೆ ತಲುಪಲಿಕ್ಕೆ ಈ ಒಂದು ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇಲ್ಲಿ ಇತ್ತು. ಯಾವಾಗ ಈ ಒಂದು ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೊರ ಹರಿವು ಆಗ್ತದೆ, ಆ ಸಂದರ್ಭದಲ್ಲೆಲ್ಲ ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗ್ತದೆ. ಇದರಿಂದಾಗಿ ಬಿದರಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದವರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಯಾಕಂದರೆ ಈ ಒಂದು ಮಾರ್ಗದಲ್ಲಿ ಬಂದರೆ ನೇರವಾಗಿ ಎಚ್.ಡಿ. ಕೋಟೆಗೆ ಬೇಗ ತಲುಪಬಹುದಾಗ್ತದೆ. ಆದರೆ ಆ ಒಂದು ಮಾರ್ಗವಾಗಿ ಬಳಸ್ಕೊಂಡು ಬರೋದಾದರೆ 15 ಕಿಲೋಮೀಟರ್ ದೂರ ಆಗ್ತದೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗೋದಿರ್ಬೋದು ಅಥವಾ ವಯೋವೃದ್ಧರು ಸೇರಿದಂತೆ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿಗೆ ಈ ಒಂದು ಸ್ಥಳದಲ್ಲಿ ಹೋಗಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಯಾಕಂದರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವ್ರಿಗೆ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆ ಸಿಕ್ಕಿದ್ರೆ ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಆದರೆ ಅವೆಲ್ಲ ಸಮಸ್ಯೆಗಳಾಗ್ತದೆ. ಈ ಒಂದು ಸಮಸ್ಯೆಯ ಕಾರಣಕ್ಕೆ ಈ ಒಂದು ಪಕ್ಕದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಅತ್ಯಾಧುನಿಕವಾದಂತಹ ಸೇತುವೆ ನಿರ್ಮಾಣ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಯಾಕಂದರೆ ಈ ಒಂದು ಸಮಸ್ಯೆ ಪ್ರತಿ ಮಳೆಗಾಲದ ಆರಂಭದಲ್ಲೂ ಸಹ ಎದುರಾಗ್ತಾ ಇತ್ತು. ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇತ್ತು. ಅದಕ್ಕಾಗಿಯೇ ಈ ಒಂದು ಹೊಸ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಒಂದು ಚಾಲನೆಯನ್ನು ನೀಡಲಾಗಿತ್ತು. ಇದೀಗ ಬಹುತೇಕ ಈ ಒಂದು ಮುಗಿಯುವ ಹಂತಕ್ಕೆ ಈ ಒಂದು ಸೇತುವೆ ಕಾಮಗಾರಿ ತಲುಪಿರುವಂಥದ್ದು. ಈಗಲೂ ಸಹ ಕಾಮಗಾರಿ ನಡೀತಾ ಇದೆ. ಬಹುಶಃ ಮುಂದಿನ ಮಳೆಗಾಲದ ಆರಂಭದ ಸಂದರ್ಭದಲ್ಲಿ ಈ ಒಂದು ಸೇತುವೆ ಸಂಚಾರಕ್ಕೆ ಮುಕ್ತವಾಗುವಂತಹ ಸಾಧ್ಯತೆ ಇದೆ. ಅದೇ ಒಂದು ವಿಶ್ವಾಸದಲ್ಲಿ ಗ್ರಾಮಸ್ಥರು ಇರುವಂಥದ್ದು. ಯಾಕಂದರೆ ಈ ಒಂದು ಸೇತುವೆ ಕಾಮಗಾರಿ ಇಲ್ಲ ಅಂತಂದರೆ ಅಥವಾ ಸೇತುವೆ ಅವರಿಗೆ ಓಡಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ 15 ಕಿಲೋಮೀಟರ್ ಬಳಸ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದೇ ಕಾರಣಕ್ಕಾಗಿ ತ್ವರಿತಗತಿಯಲ್ಲಿ ಒಂದು ಕಾಮಗಾರಿಯನ್ನು ಮುಗಿಸ್ಕೊಳ್ಳಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ತಾ ಇರುವಂಥದ್ದು. ಮತ್ತು ನೀವು ಆ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಜಲಾಶಯ ಅಲ್ಲೇ ಕಾಣ್ತಾ ಇರುವಂಥದ್ದು. ಅಂದರೆ ಇದರಿಂದ ಒಂದು ಕೂಗಳತೆಯ ದೂರದಲ್ಲೇ ಜಲಾಶಯ ಇರೋದ ಕಾರಣಕ್ಕಾಗಿ ಯಾವಾಗ ಕಬಿನಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಹೊರ ಹರಿವು ಇರ್ತದೆ, ಆ ಸಂದರ್ಭದಲ್ಲೆಲ್ಲ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇತ್ತು. ಮತ್ತು ಈಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಸ್ಥಳದಲ್ಲಿ ಇಲ್ಲಿರುವಂಥದ್ದು ಹಳೆ ಸೇತುವೆಯ ಒಂದು ಜಾಗವನ್ನು, ಅಂದರೆ ಈಗ ಏನು ಸಂಪೂರ್ಣವಾಗಿ ಮುಳುಗಡೆ ಆಗಿ ಹೋಗಿದೆ ಆ ಸೇತುವೆ, ಇದೇ ಒಂದು ಜಾಗದಲ್ಲಿ ಜನರ ಓಡಾಟ ಇರ್ತಾಯಿತ್ತು. ಆದರೆ ಈಗ ನೀರಿನ ಹೊರ ಹರಿವಿನ ಪ್ರಮಾಣ ಹೆಚ್ಚಾಗಿರೋ ಕಾರಣಕ್ಕಾಗಿ ಇಲ್ಲಿ ಆ ಸೇತುವೆ ಮೇಲೆ ಓಡಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಾಗಲೇ ಈ ಜಾಗವನ್ನು ಸಹ ಸಂಪೂರ್ಣವಾಗಿ ಬಂದ್ ಮಾಡಿದರೆ, ಹೀಗಾಗಿ ಆದಷ್ಟು ಬೇಗ ಒಂದು ಸೇತುವೆ ಕಾಮಗಾರಿ ಪೂರ್ಣವಾಗಲಿ, ಈ ಒಂದು ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ, ಜನರಿಗೆ ಅನುಕೂಲವಾಗಲಿ ಅನ್ನೋದೇ ಎಲ್ಲರ ಆಶಯವಾಗಿರುವಂಥದ್ದು. ಕಬಿನಿ ಜಲಾಶಯದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.